ಹಾಯ್ ಎಲ್ರಿಗೂ ನಮಸ್ಕಾರ. ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟುಡೇ ಬಿಕಾಸ್ ಜರ್ಮನಿಯಲ್ಲಿ ಫಸ್ಟ್ ಟೈಮ್ ಗೋ ಕಾರ್ಟಿಂಗ್ ಹೋಗ್ತಾ ಇರೋದು. ಸೊ ಇಟ್ಸ್ ಸನ್ನಿ ಮಾರ್ನಿಂಗ್. ಸೂಪರ್ ಎಕ್ಸೈಟೆಡ್ ಬಿಕಾಸ್ ತುಂಬ ದಿನ ಆದಮೇಲೆ ಒಳ್ಳೆ ಸನ್ ಇದೆ ಹೊರಗಡೆ ಆ್ಯಂಡ್ ಕ್ಲೈಮೇಟು ಸಪೋರ್ಟ್ ಮಾಡಿಬಿಟ್ರೆ ಹೊರಗಡೆ ಹೋಗೋಕ್ಕೆ ಒಂಥರ ಜೋಶು ಖುಷಿ ಎಲ್ಲನೂ ಬರುತ್ತೆ. ಸೊ ಐ ಆಮ್ ಜಸ್ಟ್ ಡನ್ ವಿತ್ ಮೈ ಹೆಡ್ ಶವರ್. ಸೊ ಈಗ ಹ್ಯಾವ್ ಟು ಗೆಟ್ ಸೆಟ್ ರೆಡಿಯಾಗಿ ಹ್ಯಾವ್ ಟು ಗೋ ಕಾರ್ಟಿಂಗ್. ಸೊ ಸಂಡೇ ಮಾರ್ನಿಂಗ್ ಆಗಿರೋದ್ರಿಂದ ಇಟ್ಸ್ ವೆರಿ ಅರ್ಲಿ ಡೇ ಬಿಕಾಸ್ ಫುಲ್ ಡೇ ಎಂಜಾಯ್ ಮಾಡಬೇಕು ಹೊರಗಡೆ ಹೋಗಿ ಅಂತ. ಸೊ ಸ್ಯಾಂಡ್ವಿಚ್ ಮಾಡಿದ್ದೀನಿ. ವಿ ಹ್ಯಾವ್ ಟು ಈಟ್ ದ ಬ್ರೇಕ್ಫಾಸ್ಟ್ ಆ್ಯಂಡ್ ದೆನ್ ಜಸ್ಟ್ ಗೋ ಅಷ್ಟೇ. ಸೊ ಸಿ ಯು ದೇರ್. ಹೋಗುವಾಗ ಮತ್ತೆ ಸಿಗ್ತೀನಿ, ಓಕೆನಾ? ಆಲ್ ಸೆಟ್, ಗುಡ್ ಟು ಗೋ. ಹಾಯ್ ಫ್ರೆಂಡ್ಸ್. Hi friends, welcome back to Germany Kannadati YouTube channel, friends. So dear people, so we are now going to go karting and see you there. It's a nice experience of course. But ನನಗೆ ತುಂಬ ಇಷ್ಟ ಆಗಿದೆ ಇವತ್ತು ಅಂದರೆ look at the sun. ಈ ಥರದ ಸನ್ಲೈಟ್ ಬಂದು 3 months ಆಗಿತ್ತು. ಲಾಸ್ಟ್ ಇಷ್ಟೊಂದು ಸನ್ ಕಾಣಿಸಿದ್ದು ಫುಟ್ಬಾಲ್ ಮ್ಯಾಚಿಗೆ ಹೋಗಿದ್ದಿನ, ಅದು ಕೊಲೋನಲ್ಲಿ. ಬಟ್ ಡಿಸೆಲ್ಡಾರ್ಫಲ್ಲಿ ಐ ಥಿಂಕ್ ಇವತ್ತೆ. ಸೊ ಐ ಆಮ್ ರಿಯಲಿ ಹ್ಯಾವಿಂಗ್ ಫನ್. ಲೆಟ್ಸ್ ಗೋ ಬಾಯ್. ಹಂಗೊಂದು ಸ್ವಲ್ಪ since it is a sunny day. Okay. So after a long time sunglasses because it's a sunny day, but ಹೊರಗಡೆ ಟೆಂಪರೇಚರು -3. ಬಟ್ ಜಾಕೆಟ್ ಹಾಕೊಳ್ಳೇಬೇಕು. ಬಟ್ ಸ್ಟಿಲ್ ಐ ಆಮ್ ಎಂಜಾಯಿಂಗ್ ದ ವೈಬ್. ಸ್ವ್ಯಾಗ್ಸ್ ಕಡೆ ಹಿಂಗೆ ಸುಕ್ಕಾಸು ಆಗುತ್ತೆ. ಫುಲ್ ಜಾಲಿ ಸಂಡೇ. ಸೊ ಓಕೆ, ರೈಟ್. ಈಗ ನಾವು ಗೋ ಕಾರ್ಟಿಂಗ್ ಹೋಗ್ತಾ ಇದ್ದೀವಿ. ಸೊ ಫಸ್ಟು ಒಬ್ಬನ್ ಆಫಿಗೆ ಹೋಗಬೇಕು. ಸೊ ಯಾರ ಜೊತೆ ಗೋ ಕಾರ್ಟಿಂಗ್ ಅಂದರೆ ಇದು ನನ್ನ ಫ್ರೆಂಡ್ಸ್, ಅಂದರೆ ಕೊಲೀಗ್ಸ್, ಅವ್ರ ಆಫೀಸಲ್ಲಿ ವರ್ಕ್ ಮಾಡುವಂಥ ಕೊಲೀಗ್ಸ್ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿದ್ದು. ಸೊ ಆ್ಯಕ್ಚುಲಿ ನಾನು ಫಸ್ಟು ಐ ವಾಸ್ ಔಟ್, ನಾನು ಬರಲ್ಲ ಅಂತ. ಬಟ್ ದೆನ್ ಇಲ್ಲ, ಅವರೆಲ್ಲರೂ ಗೊತ್ತಿರೋರೆ, ಇದು ಮಜಾ ಇರುತ್ತೆ, ಯು ಕಮ್ ಆ್ಯಂಡ್ ವಿ ವಿಲ್ ಎಂಜಾಯ್ ಅಂತ ಹೇಳಿ ನನ್ನನ್ನು ಹೊರಡಿಸಿದ್ದಾರೆ. ಬಿಕಾಸ್ ನಾವಿಬ್ಬರ ಜೊತೆಲಿ ಹೋಗೋಣ ಅಂತ ಹೇಳಿದ್ದೆ. ಬಿಕಾಸ್ ಅವರು ಕೊಲೀಗ್ಸ್ ಎಲ್ಲರೂ ಎಂಜಾಯ್ ಮಾಡಲಿ. ಯಾಕಂದರೆ ತುಂಬ ರೆಗ್ಯುಲರಾಗೇನು ಅವರೆಲ್ಲರೂ ಆಚೆ ಹೋಗಲ್ಲ. ಒಂದು ಸತಿ ಯಾವಾಗ ಲಂಚಿಗೆ ಹೋಗಿದ್ರು, ಅದು ಬಿಟ್ಟರೆ ಆಫೀಸಲ್ಲಿ ಸಿಗ್ತಾ ಇರ್ತಾರೆ. ಸೊ ನಾವಿಬ್ಬರಂತೂ ಹೋಗ್ತಾ ಇರ್ತೀವಲ್ಲ ಅಂತ. ಬಟ್ ದೆನ್ ಹಿ ವಾಸ್ ಲೈಕ್, ಇಲ್ಲ ನೀನು ಬಾ ಅಂತ. ಸೊ ನಾನು ಮಜಾ ಮಾಡೋಣ ಅಂತ ಹೊರಟಿದ್ದೀನಿ ಗೈಸ್. ನೋಡಿ ಯಾವ ಲೆವೆಲಿಗೆ ಸನ್ನಿದೆ ಇವತ್ತು ಅಂತ. ಇದು ನಮ್ಮನೆ ಸ್ಟ್ರೀಟು. ಸೊ ಸಂಡೇ ಆಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ ಇವತ್ತಿನ ವಿಶೇಷ. ನಾನು ಸ್ಯಾಂಡ್ವಿಚ್ ತಿಂದೆ ಆ್ಯಂಡ್ ನೆನ್ನೆ ನೈಟು ಚಿಕನ್ ಮಾಡಿಟ್ಟಿದ್ದೀವಿ. ಸೊ ಸಂಜೆ ಬಂದಾಗ ದೋಸೆನೂ ರುಬ್ಬಿಟ್ಟಿದ್ದೀವಿ. ದೋಸೆ ಚಿಕನ್ ಮಸ್ತ್. ಮಧ್ಯಾಹ್ನ ಹೊರಗಡೆ ತಿನ್ನಬೇಕು. ಅಲ್ಲೇ ಗೋ ಕಾರ್ಟಿಂಗ್ ಹತ್ರ ಎಲ್ಲಾದರೂ ತಿನ್ನೋಣ ಆ್ಯಂಡ್ ನಾನು ಟ್ರೈ ಮಾಡ್ತೀನಿ. ಇದಿಷ್ಟು ಸದ್ಯದ ಅಪ್ಡೇಟ್ ಆ್ಯಂಡ್ ಐ ಆಮ್ ಲವಿಂಗ್ ದ ಸನ್ನಿ ಡೇ. ನಿಜವಾಗ್ಲೂ ಯಾಕೆ ಇಷ್ಟೊಂದು ಸನ್ ಅಂತಿದ್ದೀನಿ ಅಂದರೆ ಇಲ್ಲಿನ ಟೆಂಪರೇಚರ್ಗೆ ನಿಜವಾಗ್ಲೂ ಸೂರ್ಯ ಕಳೆದೇ ಹೋಗ್ಬಿಟ್ಟಿರ್ತಾನೆ. ಬಟ್ ತುಂಬ ದಿನ ಆದಮೇಲೆ ಹುಡ್ಕೊಂಬಂದೇನೆ ಎಂಜಾಯ್ ಮಾಡೋಣ, ಇಲ್ಲೇ ಹಿಡ್ಕೊಳ್ಳೋಣ. ನಾನು ಈ ಕಡೆ ಅಂದ್ಕೊಂಡೆ. ಸೊ ಇವತ್ತು ಬ್ರಿಡ್ಜ್ ಮೇಲೆ ಹೋಗ್ತಾ ಇಲ್ಲ, ಇಲ್ಲೇ ಹೋಗ್ತಾ ಇದ್ದೀವಿ. ಸೂರ್ಯನಿನ್ನ ನನ್ನ ಮಮ್ಮಿ ಜಾರಿಯಾಗಿ ಸಿಗ್ನಲ್ ರೆಡ್ ಇದೆ. ಗ್ರೀನ್ ಬಂದಾಗ ನಾವು ರೋಡ್ ಕ್ರಾಸ್ ಮಾಡಬೇಕು. ಆಯಿತು, ಹೋಗುವ. ನೋಡಿ ನಮ್ಮ ಫುಲ್ ಪ್ಯಾಕಪ್ ಮ್ಯಾನ್. Düsseldorf, Flingern. Bitte achten Sie beim Ausstieg auf den Höhen
ಫುಲ್ ಹೈಕಿಂಗ್ ಸೀನ್ಸು ಗುರು. ಇದನ್ನೇ ಹೈಕಿಂಗ್ ಅಂದರೆ ಇದು ಆ್ಯಕ್ಚುಲ್ ಹೈಕಿಂಗ್ ಏನಂತೀಯ ಅಂತ ತಾನೆ ನಂಗೆ ಕೇಳಿಸ್ತು ಮನ್ಸಿನ ಮಾತು. ನೋಡಿ ಸಂಡೇ ಯಾರೂ ಇಲ್ಲ. ಶಿವ ಶಿವ ಸಾಕಾಯ್ತು ನನಗೆ. ಅಪ್ಪತ್ತದೆ ನಂಗೆ ಕಷ್ಟ. ಅಗೇನ್ ಇಟ್ಸ್ ಸಂಡೇ, ಅದಕ್ಕೆ ರೋಡಲ್ಲಿ ಜನ ಯಾರೂ ಇಲ್ಲ. ನಮ್ಮದೇ ಕಾರ್ಬಾರು. ಓಕೆ, ಫೈನಲಿ ರೀಚ್ ಆಗಿದ್ದೀವಿ. ದಿ ಹೆಸೆಟ್ ಕಾಟ್ಬಾರ್ನ್ ಸೆಕ್ಟಾರ್. ಸೊ ಇದು ಜರ್ಮನಿಯ ವುಪರ್ಟಾಲ್ ಅಲ್ಲಿರುವಂತಹ ಗೋಕಾರ್ಟಿಂಗ್. ನನ್ನ ಲೈಫ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನು ಮುಂಚೆ ಅಂತೂ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಪೀಡ್ ಎಲ್ಲ ಜಾಸ್ತಿ ಅಂತೆ. ಸೊ ಹಾಗಾಗಿ ಮುಂಚೆನೇ ಒಂದು 15 minutes ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟರು ಇನ್ಸ್ಟ್ರಕ್ಟರು. ಇಟ್ ವಾಸ್ ಸೋ ಫನ್. ವಿ ಆರ್ ಎಂಟರಿಂಗ್. ಫುಲ್ ಪ್ಯಾಕ್ಡ್ ಆಗಿಬಿಟ್ಟಿದ್ದಾರೆ. ದಿಸ್ ಇಸ್ ದ ಟ್ರ್ಯಾಕ್. 15 rounds ಇದರಲ್ಲಿ ಹೋಗೋದು ನಾವು. ಅದು ಫೀಲಿಂಗ್ ಬರೋವರೆಗೂ ಹೆದರಿಕೆ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ನನಗೆ ಭಯ ಆಗ್ತಾ ಇದೆ. ಯಾಕೆ? ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ. ತಿಂಗಳ ವಿ ಆರ್ ಅಬೌಟ್ ಟು ಸ್ಟಾರ್ಟ್. ಫೋನ್ಸ್ ಎಲ್ಲ ಎತ್ತಿಡ್ಬೇಕಾ? ತಗೊಂಡು Ready, steady, go! ಗುರು ಜೀವ ಹೋಗಿ ಬಂದಂಗಾಯ್ತು. ಮೈ ಗಾಡ್, ನಾನೇ ಲಾಸ್ಟ್ ಬಂದಿದ್ದು. ಬಟ್ 15 rounds ಏನೋ ಕೊಡ್ತಾರೆ. ಅಪ್ಪ ದೇವ್ರೆ, ನಿಜವಾಗ್ಲೂ ಎಷ್ಟು ಭಯ ಆಗುತ್ತೆ ಅಂದರೆ ಐ ಥಿಂಕ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ತುಂಬ ಸ್ಕೇರಿ ಆಗಿತ್ತು. 2 ಸತಿ ಅಂಕಿತಿಗೆ ಹೋಗಿ ಡ್ಯಾಶ್ ಮಾಡಿದ್ದೀನಿ ಲಿಟ್ರಲಿ. ಬಟ್ ಕನ್ನೋ ಪರವಾಗಿಲ್ಲ, ಫಸ್ಟ್ ಬರ್ತಿದ್ರು. ಬಟ್ ಒಂದು ಸತಿ ನಾನೇ ಏನೋ ಪ್ರಾಬ್ಲಮ್ ಮಾಡಿದೆ, ಸ್ಟಾಪ್ ಮಾಡಿದೆ. ಸೊ ಅವರು ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ. ಸೊ ಈ ಒಂದು ರೇಸಲ್ಲಿ ನಾವು 15 ಜನ ಹೋಗಿದ್ವಿ. ಸೊ ನಾನು ಲಾಸ್ಟ್ ಬಂದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಡ ಬೇಡ ಅನ್ಸಿದ್ದೆ, ಚೆನ್ನಾಗಿ ಅನ್ಸಿಲ್ಲ. ಸಾಕಾಗಿತ್ತು, ಚೆನ್ನಾಗಿ ಅನಿಸ್ತು. ಬಟ್ ಲಾಸ್ಟ್ ಬಂದಿದ್ದು ಫುಲ್ ಎಂಬರಾಸಿಂಗ್. ಬಟ್ ಕೈಯೆಲ್ಲ ಫುಲ್ ನಡುಕ್ತಾ ಇತ್ತು ಗುರು, ಕೈಯೆಲ್ಲ ಚುಚ್ತಿತ್ತು. ಅಯ್ಯೋ, ಇದು ರೈಟ್ ಲೆಫ್ಟ್ ಟರ್ನ್ ತಗೊಳ್ಬೇಕಾದ್ರಂತೂ ನಾನು ಇಂಡಿಕೇಟರ್ ಹಾಕ್ಬೇಕಂತ ಯೋಚನೆ ಮಾಡ್ತಿದ್ದೆ. ಬಟ್ ಅವ್ನು ಫ್ಲ್ಯಾಗ್ ತೋರಿಸ್ತಿದ್ದ, ರೈಟ್ ತಗೋ ಲೆಫ್ಟ್ ತಗೋ ಅಂತ. ಸಚ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ಬ್ಲೂ ಫ್ಲ್ಯಾಗಲ್ಲೇ ಇದ್ರು ಅವರು. ನಾನು ಹಿಂಗೆ ಬರ್ತಿದ್ದೀನಿ ಸ್ಟ್ರೈಟ್ ಅಂದರೆ ಬ್ಲೂ ಫ್ಲ್ಯಾಗ್ ಹಿಂಗೆ ಹಿಡ್ಕೊಂಡು ಹಿಂಗೆ ಅಂತಿದ್ರು, ರೈಟ್ ಬಾ ರೈಟಿಗೆ ಬಾ ಅಂತ. ಸೊ ಗೈಸ್, ಫುಲ್ ಮಜಾ ಇತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ಆ್ಯಂಡ್ ನನ್ನ ಲೈಫಲ್ಲಂತೂ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಯಾಕಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಗೋಕಾರ್ಟಿಂಗ್ ಹೋಗಿರೋದು. ಆ್ಯಂಡ್ ಫನ್ ಇತ್ತು. ತುಂಬ ಕಾನ್ಷಿಯಸ್ ಆಗಿದೆ. ಒಂದು ಸ್ಮಾಲ್ ಬಿಟ್ ಹಾಕಿದ್ದೀನಿ ಅಷ್ಟೇ ನಾನು ಇದು ಮಾಡ್ತಿರೋದು. ಫೋಟೋಸ್ ತೊಗೊಳಕ್ಕೂ ಆಗಿಲ್ಲ. ಬಿಕಾಸ್ ಫೋನು, ನಮ್ಮ ವಾಲೆಟ್ಟು, ಹೇರ್ ಕೂಡ ಫುಲ್ ಟೈ ಮಾಡಿ ಎಲ್ಲ
ಆ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಸೊ ಫುಲ್ ನೀಟಾಗಿ ಪ್ಯಾಕಪ್ ಆಗಿದ್ವಿ. ಬಟ್ ಇಟ್ ಈಸ್ ಅ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಐ ಲವ್ಡ್ ಇಟ್. ಚೆನ್ನಾಗನ್ನಿಸ್ತು. ಆದರೆ ತುಂಬ ಭಯ ಆಯಿತು. ಅಯ್ಯೋ ನಾನಂತೂ ಇಲ್ಲಡು ಮಾತು ಪೂಜಾ ರಾಘವೇಂದ್ರ ಸತ್ಯಧರ್ಮ ಅಂದ್ಕೊಂಡು ಫುಲ್ ರ್ಯಾರ್ ಮಂತ್ರ ಹೇಳ್ಕೊಂಡೆ ಇದು 2 ರೌಂಡು. ಆಮೇಲೆ ಸ್ವಲ್ಪ ಈಸ್ ಅಂತ ಅನಿಸ್ತು. ಆದರೆ ನನಗೇನಂದರೆ ಇದು ಎವ್ರಿ ಟೈಮ್ ಯು ಓವರ್ಟೇಕ್ ತೇಜು ಕಮಾನ್ ಫಾಸ್ಟ್, ನನಗೆ ಸುಮ್ಮನೆ ಹೋಗ್ರು ನನಗಲ್ಲಿ ಅಂತ ಅನಿಸ್ತಿತ್ತು. ಟ್ರೈನ್ ಮಿಸ್ ಆಗುತ್ತೆ. ಹೌದಾ? ಎಷ್ಟೊತ್ತಿಗಿರೋದು? 1:05 ಓಕೆ ದೆನ್. ಬಟ್ ಐ ಲವ್ ದಿಸ್ ಅಟ್ಮಾಸ್ಫಿಯರ್. ಚೆನ್ನಾಗಿದೆ. ಐ ವಾಂಟ್ ಟೇಕ್ ಪಿಕ್ಚರ್ ಹಿಯರ್. ಅವಾಗಲೇ ಹೋಗ್ತಾ ಈ ಸ್ಟೋನ್ ಹತ್ರ. ಈಗ ಸದ್ಯಕ್ಕೆ ಟೈಮ್ ಇಲ್ಲ. ಓಕೆ, ಸೇ ಹೌ ಡಿಡ್ ಯು ಫೀಲ್? ರಿಯಲಿ ವೆರಿ ಅಡ್ಲರಿನ್ ರಶ್. ಒಳ್ಳೆ ಮಜಾ. ಕಾಂಪಿಟೇಟಿವ್ ಫ್ರೆಂಡ್ಸ್ ಇದ್ರೆ ಕರ್ಕೊಂಬರ್ರಿ. ತೇಜು ಅಂತ ಹುಡುಗಿನ ಕರ್ಕೊಂಬರ್ಬೇಡ್ರಿ. ಇದು ಕಾಂಪಿಟೇಷನ್ ಇದ್ರೆ ಚೆನ್ನಾಗಿ ಅನ್ಸುತ್ತೆ. ಹೌದು. ಸೊ ಫಸ್ಟ್ ಪ್ಲೇಸ್ ಬಂತಲ್ಲ, ಸೆಕೆಂಡ್ ಪ್ಲೇಸ್ ಬಂತಲ್ಲ, ಹೆಂಗೆ ಅನಿಸ್ತು? ಇಷ್ಟರಲ್ಲಿ ಫಸ್ಟ್ ಪ್ಲೇಸ್ ಮಿಸ್ ಆಯ್ತಲ್ಲ, ಹೆಂಗೆ ಅನಿಸ್ತು? ಅದು ಆ್ಯಕ್ಚುಲಿ ಫಸ್ಟ್ ಪ್ಲೇಸ್ ಮಿಸ್ ಆಗೋದು ಕಾರಣನೇ ತೇಜು. ನಾನು ತೇಜು ಓವರ್ಟೇಕ್ ಮಾಡೋಕ್ಕಂತ ಫಸ್ಟ್ ರೌಂಡಿಂದ ಆಕಿನ ಹಿಂದೆ ಬಂದೆ. ಈಕಿನ ಹಿಂದೆ ಬಂದ ತಕ್ಷಣ ಸ್ಲೋ ಆದ್ನಲ್ಲ, ನನ್ನನ್ನು ನಮ್ಮ ಫ್ರೆಂಡ್ ಇಂಗ್ರಿಡ್ ಓವರ್ಟೇಕ್ ಮಾಡಿಬಿಟ್ಲು. ಹೌದು, ಇಂಗ್ರಿಡ್ ವಾಸ್ ಸಕ್ಕತ್ತಾಗಿದ್ರು ಅವರು. ಅವಳು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಸತಿ ಅನಿಸಿತ್ತು ಯು ವಿಲ್ ವಿನ್ ಅಂತ. ಬಿಕಾಸ್ ನಾನು 1 ರೌಂಡ್ ಮುಗಿಸೋಷ್ಟಲ್ಲಿ 2 ರೌಂಡ್ ಮುಗಿಸ್ಕೊಂಡು ಬರ್ತಿದ್ರು ಸಾಹೇಬ್ರು. ಸಿಕ್ಕಾಬಡೆ ಫಾಸ್ಟ್ ಇದ್ರು ಆ್ಯಂಡ್ ಫುಲ್ ಜೋಶಲ್ಲಿ ಎಂಜಾಯ್ ಮಾಡ್ತಿದ್ರು. ಐ ಕುಡ್ ಸಿ ಯು ಆರ್ ಹ್ಯಾವಿಂಗ್ ಫನ್. ಹಿಂಗೆ ನೋಡು, ಅದು ಟರ್ನ್ ತೊಗೋಬೇಕಾರಂತೂ ಹಿಂಗಿರ್ತಿದ್ರು ಅಂತ ಹಿಂಗೆಲ್ಲ ತಗೋತಾ ಇದ್ರು. ಸೊ ಫುಲ್ ಎಂಜಾಯ್ ಮಾಡಿದ್ದಾರೆ. ಅದೇ ನಾನು ಎವ್ರಿ ಟೈಮ್ ಹೋಗುವಾಗಲೂ ಪರವಾಗಿಲ್ಲ, ನಾನೇನು ಇವಾಗ ಯಾವುದು ಕಪ್ಪೆತ್ಕೊಂಡು ಹೋಗ್ತಾ ಇಲ್ಲ, ಪರವಾಗಿಲ್ಲ ಅಂದ್ಕೊಂಡು ಸ್ಲೋ ಆಗಿ ಹೋಗಿ. ಬಟ್ ಫುಲ್ ಖುಷಿ ಆಯಿತು, ಮಜಾ ಆಯಿತು. ನನ್ನ ಹೈಯೆಸ್ಟ್ ಸ್ಪೀಡ್ ಎಷ್ಟು ಫಸ್ಟ್ ರೌಂಡಲ್ಲಿ 3. ಫಸ್ಟ್ ರೌಂಡಲ್ಲಿ ಚೆನ್ನಾಗಿ ಎನಿವೇಸ್ 31 km/h. ನಾಟ್ ಬ್ಯಾಡ್. ಇದು ಇಂಗ್ರಿಡ್ ಇದು 59 and 57. 57 ತಾವೇ ಫಸ್ಟ್ ಹಂಗಾರೆ. ಆಯಿತು ಗೈಸ್. ಆಕಿ ಫಾಸ್ಟೆಸ್ಟ್ ಲ್ಯಾಪ್ ಹಾಕಿದ್ದು. ಓಕೆ. ಪೋಲ್ ರೌಂಡ್ ಒಳಗೆ ನಂದೇ ಫಾಸ್ಟೆಸ್ಟ್. ಓಕೆ. ಹಂಗಾಗಿ ನನಗೆ ಫಸ್ಟ್ ಕೊಟ್ಟರು ಪೋಲ್ ಪೊಸಿಷನ್. ಹೆಂಗೋ ಯು ಎಂಜಾಯ್ಡ್ ಅಲ್ಲ ಫೈನಲಿ. ಸೊ ಗೈಸ್, ವಿ ಹ್ಯಾಡ್ ರಿಯಲಿ ಅ ಗ್ರೇಟ್ ಡೇ, ಗ್ರೇಟ್ ಫನ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಸಖತ್ತಾಗಿತ್ತು. ಇವರು ತುಂಬ ಚೆನ್ನಾಗಿದೆ. ಉಪರ್ಟಾಲ್, ನಾನೊಂದು ಟ್ರೈನ್ ತೋರಿಸಿದ್ನಲ್ಲ ನಿಮಗೆ, ಹ್ಯಾಂಗಿಂಗ್ ಟ್ರೈನು, ಅದೇ ಊರಿದು. ಸೊ ಅದೇ ಪ್ಲೇಸಲ್ಲಿ ನಾವು ಗೋ ಕಾರ್ಟಿಂಗ್ ಬಂದಿದ್ದು. ಮತ್ತೆ ಮುಂದಿನ ಸತಿ ಬರ್ತೀವಿ ಅಂತ ಹೇಳ್ತಾ, ಈಗ ಮುಂದೆ ಏನಿದೆ ಪ್ಲ್ಯಾನ್ಸು ನಿಜವಾಗ್ಲೂ ಗೊತ್ತಿಲ್ಲ. ಸದ್ಯಕ್ಕೆ ಟ್ರೈನ್ ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ. ಅವರೆಲ್ಲರೂ ಆಗಲೇ ಹೋಗ್ಬಿಟ್ರು ಟು ರಶ್. ನಾವು ಹೋಗಿ ಮುಂದಿನ ಪ್ಲ್ಯಾನ್ಸ್, ಲಂಚು ಅಥವಾ ದ ನೆಕ್ಸ್ಟ್ ಡೇ ಹೇಗೆ ಹೋಗುತ್ತೆ ಅಂತ ಐ ವಿಲ್ ಅಪ್ಡೇಟ್. ಸಿ ಯು ಆಲ್. ಸೇ ಬಾಯ್. ಬಾಯ್. ಫೈನಲಿ ಟ್ರೈನ್ ಸ್ಟೇಷನಿಗೆ ಬರೋದಕ್ಕೂ ಟ್ರೈನ್ ಬರೋದಕ್ಕೂ ಒಂದೇ ಟೈಮು ಗೈಸ್. ಹೋಗೋಣ, ಲೆಟ್ಸ್ ಗೆಟ್ ಇನ್. ಸೊ ಸ್ವಾದ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ನನ್ನ ಪ್ಲ್ಯಾನು. ಥ್ಯಾಂಕ್ಸ್, ಎಲ್ಲರೂ ಬರ್ತಾಯಿದ್ದಾರೆ. ಆ್ಯಂಡ್ ಜರ್ಮನ್ಸಿಗೆ ಇಂಡಿಯನ್ ಟೇಸ್ಟ್ ಮಾಡಿಸೋಣ ಅಂತ. ವೆಲ್, ಈ ಸ್ವಾದ್ ರೆಸ್ಟೋರೆಂಟ್ಗೆ ನಾನು ಒಂಥರ ಇಂಡೈರೆಕ್ಟ್ PR ಅಥವಾ ಒಂದು ಪರ್ಸನಲ್ ಬ್ರ್ಯಾಂಡ್ ಅಂಬಾಸಿಡರ್ ಥರ. ಬಿಕಾಸ್ ನಾನು ಯಾರನ್ನ ಮೀಟ್ ಮಾಡ್ತೀನಿ, ಫ್ರೆಂಡ್ಸು, ಕೊಲೀಗ್ಸು, ಎಲ್ರಿಗೂ ಹೇಳ್ತಾ ಇರ್ತೀನಿ ಸ್ವಾದಿಗೆ ನೀವು ಹೋಗಬೇಕು, ಸ್ವಾದ್ ಟ್ರೈ ಮಾಡ್ಬೇಕು ನೀವು ಅಂತ. ಬಿಕಾಸ್ ದಟ್ಸ್ ಮೈ ಫೇವ್ರೇಟ್. ಆ್ಯಂಡ್ ಇದು ಒಂದು ಇಂಡಿಯನ್ ರೆಸ್ಟೋರೆಂಟು, ನಮ್ಮ ಹೈದ್ರಾಬಾದಿಯನ್ಸೇ ಮಾಡ್ತಾ ಇರೋದು. ಹಾಗಾಗಿ ತುಂಬ ಚೆನ್ನಾಗಿದೆ ಫುಡ್, ಫುಲ್ ನಾಟಿ ಸ್ಟೈಲ್. ಆ್ಯಂಡ್ ಅದ್ರ ಜೊತೆಗೆ ಓನರ್ ಕೂಡ ತುಂಬ ಸ್ವೀಟ್ ಆ್ಯಂಡ್ ನಂಗೆ ಒಳ್ಳೆ ಫ್ರೆಂಡ್ ಕೂಡ ಆಗ್ಬಿಟ್ರು ಆಗಲೇ. ಸೊ ಹಾಗಾಗಿ ನಾವು ನಮ್ಮ ಪ್ಲ್ಯಾನ್ ಹೇಳಿದ್ವಿ. ನಾವು ಗೋ ಕಾರ್ಟಿಂಗ್ ಮುಗಿಸ್ಕೊಂಡು ಉಪರ್ಟಾಲ್ ಇಂದ ವಾಪಸ್ ಬಂದ್ವಿ. ಬಂದ ತಕ್ಷಣ ಸ್ಪ್ಲಿಟ್ ಆಗಿ ಬೇರೆ ಬೇರೆ ಪ್ಲಾನ್ಸ್ ಅಂತ ಅನ್ಕೊಂಡ್ವಿ. ಬಟ್ ನಾನು ಸ್ವಾದಿಗೆ ಹೋಗ್ತಿದ್ದೀನಿ, ನೀವು ಜಾಯ್ನ್ ಆಗ್ತೀರಾ ಅಂದ್ರೆ ಎಲ್ಲರೂ ಬಂದು ಖುಷಿಯಾಗಿ ಊಟ ಮಾಡ್ಕೊಂಡು ಹೋದ್ರು. ಇಟ್ ವಾಸ್ ಅ ಗ್ರೇಟ್ ಡೇ.